ನೆಲಮಂಗಲ ಬೂದಿಯಾಳ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಧುಕುಮಾರ್ ಆಯ್ಕೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಯಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದಿಯಾಳ್ ಗ್ರಾಮದಲ್ಲಿ ಇರುವ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಭಾಗ್ಯಮ್ಮ ರಮೇಶ್ ರಾಜೀನಾಮೆ ನೀಡಿದ ಕಾರಣ 12 ಜನ ಸದಸ್ಯರುಗಳು ಸೇರಿ ಅವಿರೋಧವಾಗಿ ಬೂದಿಯಾಳ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಧುಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿದರು. ನಂತರ ಸ್ನೇಹಿತರು, ಕುಟುಂಬದವರು, ಪಕ್ಷದ ಗಣ್ಯ ವ್ಯಕ್ತಿಗಳು ಸೇರಿ ನೂತನ ಅಧ್ಯಕ್ಷರಾದ ಮಧುಕುಮಾರ್ ಅವರಿಗೆ ಆರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಯಾಳ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಮಧುಕುಮಾರ್, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷನಾಗಿ ಮಾಡಿರುವ ಎಲ್ಲ ನಿರ್ದೇಶಕರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿರ್ದೇಶಕರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಸದಾ ಕಾಪಾಡಿಕೊಳ್ಳುತ್ತೇನೆ. ಶಾಸಕರಾದ ಎನ್ ಶ್ರೀನಿವಾಸ್ ರವರ ಸಹಕಾರದಿಂದ ಬೂದಿಯಾಳ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ನಮ್ಮ ಸಂಘ ಇರುವುದೇ ರೈತರಿಂದ. ಈ ಗೆಲುವು ನಮ್ಮ ರೈತರದ್ದು. ಮುಂದಿನ ದಿನಗಳಲ್ಲಿ ಮಾಚನಾಯಕನಹಳ್ಳಿ ಮತ್ತು ಯರಮಾಚನಹಳ್ಳಿ ಗ್ರಾಮದಲ್ಲಿ ನೂತನ ಸಂಘದ ಕಟ್ಟಡ ನಿರ್ಮಾಣದ ಭರವಸೆ ನೀಡಿದರು. ವರದಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ. ಸರ್, ಇಲ್ಲಿವರೆಗೂ ನಿರ್ದೇಶಕರಾಗಿದ್ದೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಸಲಹೆ ಸೂಚನೆ? ನೀವು ಕೂಡ ರೈತರಾಗಿ ಅಧ್ಯಕ್ಷರು ಹೆಂಗೆ ನಡ್ಕೊಂಡು ಹೋಗ್ತಾರೆ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ರೈತರು ಕೆಲಸ ಮಾಡ್ತೀರಾ ಹೇಗೆ ಅಂತ? ಹೆಚ್ಚಿಗೆ ಮಾಡ್ತೀವಿ, ಸಾಲ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಸೊಸೈಟಿನ. ಅವ್ರ ಹೆಂಗೆ ಹೇಳ್ತಾರೆ ಹಂಗೆ ನೋಡ್ಕೊಂಡು. ತಮ್ಮ ಹೆಸರು? ವೆಂಕಟೇಶ್. ಏನ್ ಹೇಳಕ್ ಬಯಸ್ತೀರಾ? ನಾವು ಈ ದಿನ ಬೂದಿಯಾಳ್ ವಿವಿಧೋದ್ದೇಶ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಸರ್ವಾನುಮತದಿಂದ ನನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ನಮ್ಮ ಸಂಘಕ್ಕೋಸ್ಕರ ನಾನು ಇನ್ನು ಹಗಲಿರುಳು ಶ್ರಮಿಸ್ತೀನಿ. ನಮ್ಮ ಸಂಘ ಇರೋದೇ ರೈತರಿಂದ. ಈ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತರ ಗೆಲುವು ಅಂತ ಇವತ್ತು ಅಂದ್ಕೊಂಡು ಎಲ್ಲ ರೈತರಿಂದ ಇವತ್ತು ಅಧ್ಯಕ್ಷ ಆಗಿದ್ದೀನಿ. ಮುಂದೆ ನಾನು ಉತ್ತಮ ಆಡಳಿತ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಏನೇನು ನಿರೀಕ್ಷೆ ಪಡ್ಬೋದು ರೈತರು ಅಂತ? ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಮುಂದಾಳತ್ವದಲ್ಲಿ ರೈತರಿಗೆ ಏನೇನು ಅನುಕೂಲ ಆಗುತ್ತೋ ಎಲ್ಲ ಮಾಡಿಕೊಡ್ತೀವಿ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ. ಮುಂದೆ ನೆಕ್ಸ್ಟ್ ಎಲ್ಲ ಈಗ ಮಾಚನಾಯಕನಹಳ್ಳಿಲಿ ರೇಷನ್ ಮಾರ್ತೀವಿ, ಯರಮಾಚನಹಳ್ಳಿಲಿ ಮಾರ್ತೀವಿ, ಬೈರನಹಳ್ಳಿಲಿ ಮಾರ್ತೀವಿ, ಬೊಮ್ಮನಹಳ್ಳಿಲಿ ಮಾರ್ತೀವಿ. ನೆಕ್ಸ್ಟ್ ಮುಂದೆ ಕಟ್ಟಡಗಳು ಕಟ್ಟಿಸಬೇಕು ಅಂತ ಒಂದು ವಿಚಾರ ಇದೆ. ಮುಂದೆ ಮಾಚನಾಯಕನಹಳ್ಳಿಲಿ ಮತ್ತು ಯರಮಾಚನಹಳ್ಳಿಲಿ, ಬೈರನಹಳ್ಳಿಲಿ ಕಟ್ಟಡ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಟ್ಟಡ ಕಟ್ತೀವಿ. ಸರಿ, ಇನ್ನೆಲ್ಲ ಅಧ್ಯಕ್ಷ ತುಂಬ ಖುಷಿ ಆಗ್ತಿದೆ. ಮುಂದೆ ರೈತರುಗಳಿಗೆ ಹೊಸ ಲೋನು ಮಾಡಿಕೊಡ್ತೀವಿ. ರೈತರಿಗೆ ಏನೇನು ಅನುಕೂಲ ಆಗಬೇಕೋ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ.